ನಾಟಿ ಕೋಳಿ ಸಕ್ಕತ್ತಾಗಿ ಸಿಗುತ್ತೆ. ನಾವು ಯಾವ ಕೋಳಿ ಹೇಳ್ತೀವೋ ಆ ಕೋಳಿನ ಅವ್ರು ಹಿಡಿದುಕೊಡ್ತಾರೆ. ಬನ್ನಿ ಇವಾಗ ನಾನು ಕೋಳಿ ತೋರಿಸ್ತೀನಿ. ನೋಡಿ ಇಲ್ಲಿ ಯಾವ ಥರ ಇಟ್ಕೊಂಡಿದ್ದಾರೆ ಮುದ್ದು ಕೋಳಿನ ಅಂತ ಅಂದ್ಬಿಟ್ಟು. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಹಬ್ಬ ಆದ ನೆಕ್ಸ್ಟ್ ಡೇ ಆಯಿತಾ, ಅಂದರೆ ನಾವು ಹೊಸ್ತೊಡ್ಕು ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಹೊಸ್ತೊಡ್ಕು ಅಂತ ಹೇಳ್ತೀವಿ. ಆ ಹೊಸ್ತೊಡ್ಕುಗೆ ನಾಟಿ ಕೋಳಿನ ಹಿಡ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಹಾಗೆ ಮಟನ್ ಕೂಡ ತೊಗೊಂಬರಕ್ಕೆ ಹೋಗ್ತಿದ್ದೀವಿ. ನಾಟಿ ಕೋಳಿ ಎಲ್ಲಿ ಸಿಗುತ್ತೆ ಮತ್ತು ಹೇಗೆ ಅದನ್ನು ಹಿಡಿತಾರೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ನಾಟಿ ಕೋಳಿ ತೊಗೊಂಬರೋಣ. ತುಂಬ ದಿನ ಆಯಿತು ಗೈಸ್ ತಿಂದು, ನಿಜವಾಗ್ಲೂ. ಅಂದರೆ ಅಷ್ಟು ಫ್ರೆಶ್ ಆಗಿ ಕುಯ್ದು ಇಲ್ಲೇ ತಿಂತೀವಲ್ವ, ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಾವೀಗ ದುಬೈಯಲ್ಲಿದ್ದು ಅಲ್ಲಿ ಒಂದು ಫ್ರೆಶ್ನೆಸ್ಸೇ ಇಲ್ಲ. ಯಾವ ಚಿಕನ್ ತಿಂದರೂ ಯಾವ ಮಟನ್ ತಿಂದ್ರೂ ಏನೇ ತಿಂದ್ರೂ ತಿಂದಿರೋ ಥರನೂ ಅನಿಸಲ್ಲ, ತಿನ್ನೋ ಥರನೂ ಅನ್ಸೋದಿಲ್ಲ. ಅದನ್ನು ಒಂಥರ ಫ್ರೆಶ್ಶೇ ಇಲ್ಲ ಥರ ಇರುತ್ತೆ. ಸೊ ನಮ್ಮೂರಿಗೆ ಬಂದಿದ್ದೀವಲ್ಲ ಇವಾಗ, ನಮ್ಮ ಅತ್ತೆ ಮನೆ, ಇಲ್ಲಿ ನಾಟಿ ಕೋಳಿ ಸಕ್ಕತ್ತಾಗಿ ಸಿಗುತ್ತೆ. ಸೊ ಬನ್ನಿ ನಾಟಿ ಕೋಳಿ ತೊಗೊಂಬರುವ, ತಿನ್ನುವ. ಫ್ರೆಶ್ ಆಗಿರೋ ನಾಟಿ ಕೋಳಿ ತಿನ್ನೋಣ ಈ ಸತಿ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಬನ್ನಿ ಹೋಗೋಣ, ನಾಟಿ ಕೋಳಿ ಹಿಡ್ಕೊಂಬರೋಣ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಿದ್ದೀವಿ. ಬನ್ನಿ ತೋರಿಸ್ತೀನಿ ಗೈಸ್. ಇವಾಗ ಹೊರಟಿದ್ದೀವಿ ನಾಟಿ ಕೋಳಿನ ಹಿಡ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಹೇಗೆ ಹಿಡಿಯೋದು ಏನಂತ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಮುದ್ದು ಇದನ್ನು ನೋಡಿ, ಹಾಯ್ ಮಾಡ್ಬಿಡ್ತೀನಿ. ಎಲ್ಲರೂ ಹೇಗಿದ್ದೀರಾ? ಏನು ಮಾತಾಡಲ್ಲ ನಮ್ಮ ಮುದ್ದು. ಗೈಸ್ ಇವಾಗ ಬಂದ್ವಿ ನೋಡಿ, ಇಲ್ಲೇ ಇಲ್ಲಿ ಸಿಗುತ್ತೆ. ಬನ್ನಿ ಹೋಗೋಣ ಅಲ್ಲಿಗೆ. ನಾವು ಯಾವ ಕೋಳಿ ಹೇಳ್ತೀವೋ ಆ ಕೋಳಿನ ಅವ್ರು ಹಿಡಿದುಕೊಡ್ತಾರೆ. ಬನ್ನಿ ಇವಾಗ ನಾನು ಕೋಳಿ ತೋರಿಸ್ತೀನಿ. ನೋಡಿ ಗೈಸ್, ಒಳಗಡೆ ಹೋಗ್ತೀನಿ. ಒಳಗಡೆ ಇಷ್ಟಿದೆ ಕೋಳಿಗಳು. ಅಯ್ಯೋ ಹಿಡಿಯೋದು ಹೊರಗಡೆ, ಒಳಗಡೆ ಬಚ್ಚಿನಿ. ಇದೆ ಹುಂಜ. ನೋಡಿ ಎಷ್ಟು ಕೆಜಿ ಇದೆ ಅದು ನೋಡ್ಬೇಕಲ್ಲ, ತೂಕ ನೋಡೋಣ. ಈಸಿಯಾಗಿ ಹಿಡಿದ್ಬಿಟ್ರು ಗೈಸ್ ಆಲೋಚನೆ. ಈಸಿಯಾಗಿ ಹಿಡಿದ್ಬಿಟ್ರು. ಮುದ್ದು ನೋಡಿ, ನಾಯಿ ಬೊಗಳ್ತಾ ಇದೆ ನೋಡಿ ಗೈಸ್. ಈ ಮನೇಲಿ ನಾಯಿ ಬೇರೆ ಇದೆ. ಕೋಳಿ ಇರೋ ಕಡೆ ಇರುತ್ತೆ ಅನ್ಸುತ್ತೆ. ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಅದನ್ನ, ಅಲ್ವಾ ಚಿನಿ? ಹೌದು, ಇಲ್ಲೇ ಕಟ್ ಮಾಡಿ ಸೈಜ್ ಬೇಕು ಅದು ಮಾರೇ ಮಾಡ್ಕೊಡ್ತಾರೆ. ಎಷ್ಟಿದೆ? 2 kg 120 ಗ್ರಾಮ್. 120 ಗ್ರಾಮ್. ಸರಿ, அவங்க வீடியோ எடுக்கிறாங்க. ஒரிஜினல் கோழி வாங்கி வரேன்னு ಅದೇ ನಾನು ವಿಡಿಯೋ ಮಾಡೋದು ವಿಚಿತ್ರ ನೋಡ್ತವ್ರೆ. ನೈಸ್. ಇವನ್ ಕೈಲಿ ಕೊಡಿ. ನೋಡಿ ಇಲ್ಲಿ ಯಾವ ತರ ಇಟ್ಕೊಂಡಿದ್ದಾರೆ ಮುದ್ದು ಕೋಳಿನ ಅಂತ ಅಂದ್ಬಿಟ್ಟು. ಕ್ಲೀನ್ ಮಾಡ್ತಾ ಇದಾರೆ. ಈ ತರ ಫುಲ್ ಸಿಪ್ಪೆ ಗಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಪುಕ್ಕ ಎಲ್ಲ ಇರುತ್ತಲ್ಲ, ಅದೆಲ್ಲ ಬಂದ್ಬಿಡುತ್ತೆ. ನೋಡಿ ಮಿಷನ್ ಎಲ್ಲ ಹಾಕಿದ್ರೆ ಅರಿಶಿನ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇದಾರೆ. ನೋಡಿ ಎಷ್ಟು ನೀಟಾಗಿ. ಚಿನಿ ಸ್ಕಿನ್ಲೆಸ್ ಬೇಕಾ ಇದು? ಸ್ಕಿನ್ಲೆಸ್ ಬೇಕಾ? ನಾನ್ ಕೇಳಿದಷ್ಟೇ. ನಾಟಿ ಕೋಳಿ ಸ್ಕಿನ್ ಇದ್ರೆ ಚಂದ ತಾನೆ? ಸ್ಕಿನ್ ಚೆನ್ನಾಗಿರ್ತದೆ ನಾಟಿ ಕೋಳಿ. ಈಸಿಯಾಗಿ ಇಸ್ಕೊಂತಿದ್ದಾನೆ ಅದು. ಕಟ್ ಮಾಡಿ ಇದು ಎவ்வளவு weight வருது பாருங்க. ಎಲ್ಲ 1.25. ಥ್ಯಾಂಕ್ ಯು, ಬಾಯ್. ಗಾಡಿ ಇವಾಗ ಇಷ್ಟೇ ಕಡಿಮೆ ತರ ಇದೆ. ಎಷ್ಟು ಕೆಜಿ ಆಗಿದೆ ಇವಾಗ? 1.25. 1.25. 1/4 kg ವೇಸ್ಟ್ ಹೋಗಿದೆ. ಓಕೆ ಗೈಸ್, ಇವಾಗ ತಗೊಂಡ್ವಿ, ಹೋಗ್ತಾ ಇದೀವಿ ನಾಟಿ ಕೋಳಿ ತಗೊಂಡು. ನೋಡಿ ಅದೇ ಅಂಗಡಿಲಿ ತಗೊಂಡಿದ್ದು ನಾವು. ಆಯಿತು, ಪುಕ್ಕ ಎಲ್ಲ ಅದೆಲ್ಲ ತೆಗೆದು 1.25 kg ಸಿಕ್ಕಿದೆ ಅಲ್ವಾ ಚಿನಿ? 1.25 kg ಮಾತ್ರ. ಓಕೆ, ಇವಾಗ ಮನೆಗೆ ಹೋಗಿ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ ಇರೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ? ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.